ನಮಸ್ತೆ. ಈಗ ಆಲ್ರೆಡಿ ನಿಮಗೆ ವರ್ಬ್ಸ್ ಅಂದ್ರೇನು, ಸಿನಾನಿಮ್ಸ್ ಅಂದ್ರೇನು ಅಂತ ಗೊತ್ತೇ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಫಾರ್ಮಲ್ಲಿ ಕೊಟ್ಟಾಗ ಟೆನ್ಸ್ನ ಅರ್ಥ ಮಾಡಿಕೊಂಡು ಹೇಗೆ ವರ್ಬ್ಸ್ ಮತ್ತು ಸಿನಾನಿಮ್ಸ್ನ ಫಿಲ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ವಿತ್ ದ್ಯಾಟ್ ನೋಟ್, ನಿಮ್ಮೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಎಕ್ಸಾಮ್ ಇದೆ ಅಲ್ವಾ? ಈ ಒಂದು ಪರೀಕ್ಷೆಗೆ ತೀನಂ ಶ್ರೀ ಅವರು ಬರೆದಿರುವಂತಹ ಕನ್ನಡ ಮಾಧ್ಯಮ ವ್ಯಾಕರಣ ಅನ್ನುವಂಥ ಪುಸ್ತಕ, ಹಾಗೆಯೇ ಅರಳುಗುಪ್ಪೆ ಸರ್ ಅವ್ರು ಬರೆದಿರುವಂತಹ ಕನ್ನಡ ವ್ಯಾಕರಣ ಪುಸ್ತಕ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದು ಈ ಪರೀಕ್ಷೆಗೆ ಅಂತಲ್ಲ, ಬೇರೆ ಯಾವುದೇ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಇದ್ದಾಗ ನೀವು ಎರಡು ಪುಸ್ತಕಗಳನ್ನು ರೆಫರ್ ಮಾಡ್ಬೋದು. ವಿತ್ ದ್ಯಾಟ್ ನೋಟ್ 8th 9th 10th ಗ್ರಾಮರ್ನ ಕೂಡ ನೋಡ್ಕೊಳ್ಳಿ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ನಾವಿವಾಗ ಇಂಗ್ಲೀಷ್ ಕಡೆ ಗಮನ ಕೊಡೋಣ. ಫಸ್ಟ್ ಪ್ರಶ್ನೆ ಗಮನಿಸಿ. ಇಟ್ ವಾಸ್ ವೆರಿ ಕೋಲ್ಡ್ ಔಟ್ಸೈಡ್ ಆ್ಯಂಡ್ ದ ಫೈರ್ ವಿಲೆಟ್ ವಾಸ್ ಡಿಮ್ಮಿಂಗ್ ಡೌನ್. ಹೆನ್ಸ್ ಐ ಡಿಸೈಡೆಡ್ ಟು ಡ್ಯಾಶ್ ಇಟ್ ಅ ಬಿಟ್. ಸೆಂಟೆನ್ಸ್ನ ಗಮನಿಸಿ. ಸೆಂಟೆನ್ಸಲ್ಲಿ ಡಿಸೈಡೆಡ್ ರೆಪ್ರೆಸೆಂಟ್ಸ್ ಪಾಸ್ಟ್ ಟೆನ್ಸ್. ಸೊ ಇಲ್ಲಿ ಪಾಸ್ಟ್ ಟೆನ್ಸ್ ಬರಬಾರ್ದು. ಕ್ಲಾರಿಟಿ ಸಿಕ್ತಲ್ವಾ? ಸೊ ಈಗ ಏನೇನು ಚಾಯ್ಸಸ್ ಇದೆ? ಸೋಕ್, ಸ್ಟ್ರೈಕ್, ಸ್ಟೋಕ್, ಇನ್ಕ್ರೀಸ್. ಸೋಕ್ ಅನ್ನೋವಂಥದ್ದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ? ಇಟ್ ಮೀನ್ಸ್ ಮೇಕ್, ಒಂದು ಕೆಲಸವನ್ನು ಮಾಡೋದು. ಸೋಕ್ ಇಟ್ ಪ್ರಾಪರ್ಲಿ, ನೀಟಾಗಿ ಅದ್ದಿ. ಕೇಳಿದಿರಲ್ವ ಈ ಪದವನ್ನು? ಸೊ ಇಲ್ಲಿ ಅದು ಉತ್ತರ ಆಗೋದಿಲ್ಲ. ಹಾಗೆಯೇ ಸೋಕ್ ಅನ್ನೋಂಥದ್ದು ಕೆಲವೊಂದು ಸಲ ಅಲೋ ಮಾಡು ಅಥವಾ ನೀಟಾಗಿ ವೆಟ್ ಮಾಡು, ಲಿಕ್ವಿಡ್ ಒಳಗಡೆ ಸೇರಿಸು ಅನ್ಬೇಕಾದ್ರೆ ಬಳಸುವಂಥ ಪದ. ಸ್ಟ್ರೈಕ್. ಸ್ಟ್ರೈಕ್ ಅಂತ ಅಂದರೆ ಏನು? ಸ್ಟ್ರೈಕ್ ಅಂತ ಅಂದರೆ ಫೋರ್ಸಬಲಿ, ಜೋರಾಗಿ ವೆಪನಿಂದ ಹೊಡೆಯುವಂಥ ಒಂದು ಮೀನಿಂಗ್ನ ಕೊಡುತ್ತೆ. ಇನ್ಕ್ರೀಸ್ ಅಂತಂದರೆ ಹೆಚ್ಚು ಮಾಡುವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಸೋಕ್ ಅನ್ನೋದು ಆನ್ಸರ್ ಆಗೋದಿಲ್ಲ, ಸ್ಟ್ರೈಕ್ ಅನ್ನೋದು ಆನ್ಸರ್ ಆಗೋದಿಲ್ಲ, ಇನ್ಕ್ರೀಸ್ ಆಗೋದೇ ಇಲ್ಲ. ಹಾಗಾದರೆ ಸ್ಟೋಕ್ ಅಂತ ಅಂದರೆ ಏನು? ಸ್ಟೋಕ್ ಮೀನ್ಸ್ ಆ್ಯಡ್ ಕೋಲ್ ಆರ್ ಅದರ್ ಸಾಲಿಡ್ ಫ್ಯೂಯಲ್ ಟು ದ ಫೈರ್. ಅಂದರೆ ಏನು, ಯಾವುದೋ ಒಂದು ಬೆಂಕಿ ಕಡಿಮೆ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಾವು ಏನು ಮಾಡ್ತೀವಿ? ಕೋಲ್ನ ಹಾಕುವಂಥದ್ದು, ಕಲ್ಲಿದ್ದಲನ್ನ ಹೆಚ್ಚು ಹಾಕುವಂಥದ್ದು ಫೈರಿಗೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಸಿ. ಏನು? ಸ್ಟೋಕ್. ಇಟ್ ವಾಸ್ ವೆರಿ ಕೋಲ್ಡ್ ಔಟ್ಸೈಡ್ ಆ್ಯಂಡ್ ದ ಫೈರ್ ವಿಲೆಟ್ ವಾಸ್ ಡಿಮ್ಮಿಂಗ್ ಡೌನ್. ಸೊ ಹೊರಗಡೆ ತುಂಬ ಕೋಲ್ಡ್ ಇದೆ, ಸೊ ಹಾಗಾಗಿ ನಾವು ಫೈರಿಗೆ ಹಾಕಿರುವಂತಹ ಏನೋ ಬೆಂಕಿಯ ಒಂದು ಕಂಟೆಂಟು ಡಿಮ್ ಆಗ್ತಾ ಇದೆ. ಹೆನ್ಸ್ ಐ ಡಿಸೈಡ್, ಹಾಗಾಗಿ ನಾನು ಏನಂತ ಡಿಸೈಡ್ ಮಾಡಿದೆ, ಸ್ವಲ್ಪ ಕಲ್ಲಿದ್ದಲನ್ನ ಅದಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ. ಅರ್ಥ ಆಗ್ತಿದೆ ಅಲ್ವಾ? ಸೆಕೆಂಡ್ ಒನ್. ದ ರೋಟನ್ ಸ್ಮೆಲ್ ವಾಸ್ ಸೋ ಡ್ಯಾಶ್ ದಟ್ ಶಿ ಬಿಕೇಮ್ ಅನ್ಕಾನ್ಷಿಯಸ್. ಸೊ ಜಸ್ಟ್ ಒಂದು ಸೆಂಟೆನ್ಸ್ನಲ್ಲೇ ನೋಡಿ. ದ ರೋಟನ್ ಸ್ಮೆಲ್ ಅಂತಂದರೆ ಅನ್ಪ್ಲೆಸೆಂಟ್ ಸ್ಮೆಲ್, ಚೆನ್ನಾಗಿಲ್ದಿರೋಂತಹ ಸ್ಮೆಲ್ ಅಂತ. ಅದರಿಂದ ಅವಳು ಏನಾಗಿದ್ದಾಳೆ? ಅನ್ಕಾನ್ಷಿಯಸ್ ಆಗಿದ್ದಾಳೆ. ಸೊ ಇಲ್ಲಿ ಸ್ಮೆಲ್ ಅನ್ನೋಂಥದ್ದು ಅನ್ಪ್ಲೆಸೆಂಟ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡತ್ತಲ್ವಾ? ಸೊ ನಿಮಗೆ ಚಾಯ್ಸಸ್ ಏನಿದೆ ನೋಡಿ. ರಿವೋಲ್ಟಿಂಗ್, ಗ್ರ್ಯಾಟಿಫೈಯಿಂಗ್, ಕ್ಯಾಪ್ಟಿವೇಟಿಂಗ್, ಅನ್ಅಪೀಲಿಂಗ್. ಗ್ರ್ಯಾಟಿಫೈಯಿಂಗ್ ಹಾಗೆಯೇ ಕ್ಯಾಪ್ಟಿವೇಟಿಂಗ್ ಎರಡೂ ಕೂಡ ಸಿನಾನಿಮ್ಸ್. ಯಾವುದಕ್ಕೆ? ಪ್ಲೀಸಿಂಗ್ ಅಂದರೆ ಗುಡ್, ಒಂಥರ ಸಮಾಧಾನವಾಗಿರುವಂಥದ್ದು, ಒಳ್ಳೆ ಸ್ಮೆಲ್ ಅನ್ನುವಂತಹ ಒಂದು ಮೀನನ್ನ ಕೊಡುತ್ತೆ. ಅಪೀಲಿಂಗ್ ಅಂತಂದರೆ ಇಟ್ ಈಸ್ ನಾಟ್ ವೆರಿ ಸ್ಟ್ರಾಂಗ್ ವರ್ಡ್, ಆದರೆ ಅದು ಇಲ್ಲಿ ಫಿಟ್ ಆಗೋವಂಥದ್ದಲ್ಲ. ಸೊ ದ ವರ್ಡ್ ರಿವೋಲ್ಟಿಂಗ್, ನಮಗೆ ರಿವೋಲ್ಟ್ ಅಂದ ತಕ್ಷಣ ಫಸ್ಟ್ ಗೊತ್ತಾಗೋದೇನಂದ್ರೆ ರಿವೋಲ್ಟ್ ಅಂದರೆ ಗಲಭೆ ಅನ್ನೋ ಮೀನಿಂಗ್ನ ಬರುತ್ತೆ. ಆದರೆ ಇಲ್ಲಿನ ಕಾಂಟೆಕ್ಸ್ಟಲ್ಲಿ ರಿವೋಲ್ಟಿಂಗ್ ಅನ್ನೋ ಅಂಥದ್ದು ಕಾಸಿಂಗ್ ಇಂಟೆನ್ಸ್ ಡಿಸ್ಗಸ್ಟ್ ಅಥವಾ ಡಿಸ್ಗಸ್ಟಿಂಗ್, ಕೆಟ್ಟ ಅನ್ನುವಂಥ ಮೀನಿಂಗ್ನ ಕೊಡುತ್ತೆ. ನೋಡಿ, ನಾನು ಹೇಳಿರುವ ಒಂದೇ ಪದಕ್ಕೆ ಬೇರೆ ಬೇರೆ ರೀತಿಯಾಗಿರುವಂಥ ಸಮಾನಾರ್ಥಕ ಪದ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಿ ರಿವೋಲ್ಟಿಂಗ್ ಅಂದರೆ ಗಲಭೆ ಅಲ್ಲ, ಇಲ್ಲಿ ಇಂಟೆನ್ಸ್ ಡಿಸ್ಗಸ್ಟ್ ಅಥವಾ ಕೆಟ್ಟದಾಗಿರುವಂತಹ ಒಂದು ಸ್ಮೆಲ್ ಒಂದು ಮೀನಿಂಗ್ನ ಕೊಡುತ್ತೆ. ಸೊ ದ ಆನ್ಸರ್ ಈಸ್ ಎ. ನೋಡಿ, ವರ್ಬ್ ಅನ್ನೋವಂಥದ್ದು ಯಾವ್ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬಿಕೇಮ್ ಅನ್ನೋವಂಥ ವರ್ಡ್ ಇದೆ, ಅದೇನು ರೆಪ್ರೆಸೆಂಟ್ ಮಾಡುತ್ತೆ? ಪಾಸ್ಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ವಾಸ್ ಅನ್ನುವಂಥ ವರ್ಡ್ ಅಲ್ಲಿ ಕೊಟ್ಟಿರೋದ್ರಿಂದ ಇಲ್ಲಿ ING ಫಾರ್ಮೇ ಬರಬೇಕು. ಇದೆಲ್ಲ ಒಂದು ರೂಲ್, ಸೆಟ್ ಆಫ್ ರೂಲ್ಸ್ ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ನೋಡಿ. ಹ್ಯಾವಿಂಗ್ ಡ್ಯಾಶ್ ಇನ್ ಬೋತ್ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಸ್ಕೂಲ್ಸ್, ಪಾಲಕ್ ಈಸ್ ದ ಮೋಸ್ಟ್ ಸೂಟಬಲ್ ಪರ್ಸನ್ ಟು ಟೇಕ್ ಓವರ್ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ದ ಸ್ಕೂಲ್. ಸೊ ಆನ್ಸರ್ ಗಮನಿಸಿ. ಹ್ಯಾವಿಂಗ್ ಡ್ಯಾಶ್ ಇನ್ ಬೋತ್ ಗವರ್ನಮೆಂಟ್ ಪ್ರೈವೇಟ್ ಸ್ಕೂಲ್ಸ್, ಗವರ್ನಮೆಂಟ್ ಹಾಗೂ ಪ್ರೈವೇಟ್ ಸ್ಕೂಲ್ ಎರಡರಲ್ಲೂ ಆಕೆ ಕೆಲಸ ಮಾಡಿದ್ರಿಂದ, ಯಾರು? ಪಲಕ್ ಅಥವಾ ಪಲಕ್, ಅವಳು ಎರಡೂ ಕೆಲಸ ಮಾಡಿರೋದ್ರಿಂದ ಪ್ರಿನ್ಸಿಪಾಲ್ ಆಗೋದಕ್ಕೆ ಅವಳು ಸೂಟಬಲ್ ಇದ್ದಾಳೆ. ಸೊ ಇದು ಪಾಸ್ಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ, ಆಲ್ರೆಡಿ ಕೆಲಸ ಮಾಡಿದ್ದಾಳೆ ಅನ್ನೋದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಹ್ಯಾವಿಂಗ್ ಅನ್ನೋದು ಯಾವಾಗ ಬಳಸ್ತೀವಿ? ವಿಷಯ ಪರ್ಫೆಕ್ಟ್ ಆಗಿದ್ದಾಗ. ವರ್ಕ್ಸ್ ಅನ್ನೋಂಥದ್ದು ಪ್ರೆಸೆಂಟ್ ಟೆನ್ಸ್, ವರ್ಕಿಂಗ್ ಅನ್ನೋಂಥದ್ದು ಕಂಟಿನ್ಯೂಸ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ವಾಸ್ ವರ್ಕಿಂಗ್ ಯಾಕಾಗಲ್ಲ ಅಂತಂದರೆ ಇಲ್ಲಿ ಹ್ಯಾವ್ ಆಲ್ರೆಡಿ ಇದೆ. ಸೊ ದ ಆನ್ಸರ್ ಈಸ್ ಸಿ. ಹ್ಯಾವಿಂಗ್ ವರ್ಕ್ಡ್ ಇನ್ ಬೋತ್ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಸ್ಕೂಲ್ಸ್, ಆಲ್ರೆಡಿ ಅವಳು ಯಾವುದ್ರಲ್ಲಿ ವರ್ಕ್ ಮಾಡಿದ್ದಾಳೆ? ಗೌರ್ಮೆಂಟಲ್ಲೂ ವರ್ಕ್ ಮಾಡಿದ್ದಾಳೆ, ಪ್ರೈವೇಟ್ ಸ್ಕೂಲಲ್ಲೂ ವರ್ಕ್ ಮಾಡಿದ್ದಾರೆ. ಆದ್ದರಿಂದ ಈಕೆ ಪ್ರಿನ್ಸಿಪಾಲ್ ಆಗೋದಕ್ಕೆ ಸೂಟಬಲ್. ಐ ಹೋಪ್ ನಿಮಗೆ ಅರ್ಥ ಆಗ್ತಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ನೆಕ್ಸ್ಟ್ ನೋಡಿ. ಎ ಹೆವಿ ಸ್ಟ್ರೋಮ್ ವಾಸ್ ಫೋರ್ಕಾಸ್ಟ್ ಡ್ಯಾಶ್ ದ ವೆದರ್ ವಾಸ್ ಕ್ಲಿಯರ್. ವಾಸ್
past tense. The heavy storm was forecast, but the weather was clear. ತುಂಬ ಜೋರಾಗಿ ಹೆವಿಯಾಗಿರುವಂತಹ ಸ್ಟ್ರೋಮ್ಗೆ ಬಿರುಗಾಳೆಲ್ಲ ಬಂತು, ಆದರೆ ದ ವೆದರ್ ವಾಸ್ ಕ್ಲಿಯರ್, ಆದರೆ ವೆದರ್ ಮಾತ್ರ ತುಂಬ ಕ್ಲಿಯರ್ ಆಗಿದೆ. ಬಟ್ ಬಿಕಾಸ್ ಅನ್ಲೆಸ್, ಇದನ್ನು ಎಲ್ಲದನ್ನು ಕೂಡ ನಾವು ಕಂಜೆಕ್ಷನ್ಸ್ ಅಂತ ಕರಿತೀವಿ, ಅಂದರೆ ಕನೆಕ್ಟಿಂಗ್ ವರ್ಡ್ಸ್. ಬಿಕಾಸ್ ಅಂದರೆ ಯಾಕೆಂದರೆ, ಇಲ್ಲಿ ಯಾಕೆ ಅಂದರೆ ನಾವು ವರ್ಡ್ ಬೇಕಾಗಿಲ್ಲ ನಮಗೆ. ಆ್ಯಂಡ್ ಅಂತಂದರೆ ಎರಡು ಸೆಂಟೆನ್ಸ್ನ ಕನೆಕ್ಟ್ ಮಾಡುತ್ತೆ, ಅಥವಾ ಎರಡು ವಿಷಯಗಳನ್ನು, ಎರಡು ಪದಗಳನ್ನು ಕನೆಕ್ಟ್ ಮಾಡಬೇಕು. ಬಟ್ ಅದು ಯಾವುದೇ ರೀತಿಯಾಗಿರುವಂಥ ಮೀನಿಂಗ್ ಅದು ಕೊಡೋದಿಲ್ಲ. ದ ಹೆವಿ ಸ್ಟ್ರೋಮ್ ವಾಸ್ ಫಾರ್ಕಾಸ್ಟ್, ಬಟ್ the weather was clear. Single-use plastic refers to the entire class of items that are used once and then dash off. ಪ್ರಶ್ನೆನ ಫಸ್ಟ್ ಕನ್ನಡ ಅರ್ಥ ಮಾಡ್ಕೊಳ್ಳೋಣ. ಒಂದು ಕ್ಲಾಸ್ ರೂಮಲ್ಲಿರುವಂಥ ಪ್ಲಾಸ್ಟಿಕ್ ಕವರ್ ಇಡೀ ಕ್ಲಾಸಿಗೆ ಒಂದೇ ಇರುತ್ತಲ್ವಾ, ಒನ್ಸ್ ಅದನ್ನು ಯೂಸ್ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಡಿಸ್ಪೋಸ್ ಮಾಡ್ತೀವಿ ನಾರ್ಮಲಿ. ಸೊ ಪ್ರಶ್ನೆನ ಓದಿದ ತಕ್ಷಣ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ದ ಆನ್ಸರ್ ಈಸ್ ಡಿಸ್ಪೋಸ್ಡ್. ಆಫ್ ಅನ್ನೋ ವರ್ಡ್ ಇದ್ದಾಗ ಎ ಬಿ ಸಿ ಇದು ಮೂರು ಕೂಡ ಆಗೋದಿಲ್ಲ. ಬಟ್ ಅದ್ರ ಮೀನಿಂಗ್ ತಿಳ್ಕೊಳ್ಳಿ. ಐ ಥಾಟ್ ಆಫ್ ಇಟ್, ನಾನು ಅಂದ್ಕೊಂಡೆ. ಎಕ್ಸ್ಕ್ಲೂಡೆಡ್, ಇನ್ಕ್ಲೂಡೆಡನ್ನು ಆಪೋಸಿಟ್ ವರ್ಡ್. ಎಕ್ಸ್ಕ್ಲೂಡ್ ಅಂದರೆ ಅದನ್ನು ಹೊರಗೆ ಬಿಡು ಅನ್ನೋ ಮೀನಿನ ಕೊಡುತ್ತೆ. ಅಬಾಂಡನ್ಡ್ ಅಂತ ಅಂದರೆ ಕೈ ಬಿಡು ಅನ್ನೋ ಮೀನಿನ ಕೊಡುತ್ತೆ. ಸೊ ಥಾಟ್, ಎಕ್ಸ್ಕ್ಲೂಡೆಡ್, ಅಬಾಂಡನ್ಡ್ ಮೂರು ಆಗೋದಿಲ್ಲ. ಡಿಸ್ಪೋಸ್ಡ್ ಇಸ್ ದ ಪ್ರಾಪರ್ ಆನ್ಸರ್. It will make a bad economic situation marginally, dash and perhaps even create a black market in certain articles. ಒಂದು ಗಮನಿಸಬೇಕಾಗಿರೋದು, ಸೆಂಟೆನ್ಸು ಯಾವ ಒಂದು ಫಾರ್ಮಲ್ಲಿದೆ, ಅಲ್ಲಿರುವಂಥ ಬ್ಯಾಡ್ ಎಕನಾಮಿಕ್ ಸಿಚುವೇಶನ್ ಅನ್ನೋದು ನೆಗೆಟಿವ್ ಟೋನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆಯೇ ಫರ್ದರ್ ಆಗಿ ಮಾರ್ಜಿನಲಿ ಅನ್ನೋವಂಥದ್ದು ಕೂಡ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ, ಅಲ್ಲಿ ಏನೋ ಒಂದು ಕಂಪ್ಯಾರಿಟಿವ್, ಮಾರ್ಜಿನಲ್ ಇದು ಕಂಪೇರ್ ಮಾಡಿದ್ರೆ ಅನ್ನೋವಂಥ ಮೀನಿನ ಕೊಡುತ್ತೆ. ಸೊ ಇಲ್ಲಿ ನಾವು ಕಂಪ್ಯಾರಿಟಿವ್ ಫಾರ್ಮ್ನ ಕೊಡಬೇಕು. ಸೊ ಅಂಥ ಸಂದರ್ಭದಲ್ಲಿ ಗುಡ್, ಬೆಸ್ಟ್, ಬೆಟರ್. ಗುಡ್ ಆಪೋಸಿಟ್ ವರ್ಸ್, ವೀಕರ್ ಅನ್ನೋ ವರ್ಣ ನಾವು ಬಳಸೋದಿಲ್ಲ. ಸೊ ಇಲ್ಲಿ ಆನ್ಸರ್ ಬಿ, ವರ್ಸ್. India's problem is not the paucity of traffic rules and regulations, but a general dash for them. ಸೊ ಇಂಡಿಯಾದಲ್ಲಿರುವಂತಹ ಟ್ರಾಫಿಕ್ ಹಾಗೂ ಅದರ ರೂಲ್ಸ್ನ ಕೊರತೆಯಿಂದ ನಮಗೆ ಟ್ರಾಫಿಕ್ನಲ್ಲಿ ಪ್ರಾಬ್ಲಮ್ ಆಗ್ತಿಲ್ಲ, ಆದರೆ ಡ್ಯಾಶ್ನಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸೊ ಚಾಯ್ಸಸ್ ಏನಿದೆ, ಇನ್ಸಿಸ್ಟೆನ್ಸ್ ಅಂತ ಅಂದರೆ ಒತ್ತಾಯ ಆಗೋದಿಲ್ಲ. ಆಬ್ಸೆನ್ಸ್, ಆಬ್ಸೆನ್ಸ್ ಅಂದ್ರೇನು, ನಾವು ಒಂದು ಜಾಗಕ್ಕೆ ಹೋಗದೇ ಇರೋವಂಥ ಸಂದರ್ಭದಲ್ಲಿ ನಾವು ಆಬ್ಸೆನ್ಸ್ ಅಂತೀವಿ. ಅಲೋಕೇಶನ್ ಅಂದರೆ ಹಂಚಿಕೆ. ಡಿಸ್ರಿಗಾರ್ಡ್ ಅಂತ ಅಂದರೆ ಏನಂತ ಕರೀಬಹುದು, ನಿರ್ಲಕ್ಷ್ಯ. ಸೊ ನಮ್ಮ ನಿರ್ಲಕ್ಷ್ಯದಿಂದ ನಮಗೆ ಟ್ರಾಫಿಕ್ ರೂಲ್ಸ್ ರೆಗ್ಯುಲೇಷನ್ಸ್ ಕರೆಕ್ಟ್ ಇದ್ರೂ ಒಂದು ಟ್ರಾಫಿಕ್ನಲ್ಲಿ ಪ್ರಾಬ್ಲಮ್ ಆಗ್ತಿದೆ ವಿನಃ ಇಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಅನ್ನೋದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ಇಲ್ಲ ಅನ್ನೋ ಮೀನಿನ ಕೊಡುತ್ತೆ. ಈ ಒಂದು ವರ್ಡಿನ ಮೀನಿಂಗ್, ಪಾಸಿಟಿಯ ಮೀನಿಂಗ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಆನ್ಸರ್ ಹುಡುಕೋದು ಕೆಲವೊಮ್ಮೆ ಕಷ್ಟ ಆಗುತ್ತೆ. ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ಸಿನಾನಿಮ್ಸ್ ಬೇಸ್ಡ್ ಕ್ವಶನ್ಸ್ ಅಂತಲೇ ಕರೆಯುವಂಥದ್ದು. ಸ್ಮೋಕಿಂಗ್ ವಿಲ್ ನೆವರ್ ಬಿ ಗಿವ್ ಅಪ್, ಡ್ಯಾಶ್ ದ ಟೊಬ್ಯಾಕೋ ಇಂಡಸ್ಟ್ರಿ ಥ್ರೈವ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಥ್ರೈವ್ಸ್? ಥ್ರೈವ್ಸ್ ಅಂತಂದರೆ ಅಭಿವೃದ್ಧಿಗೊಳ್ಳುವಂಥದ್ದು. ಟೊಬ್ಯಾಕೋ ಇಂಡಸ್ಟ್ರಿ ಅಭಿವೃದ್ಧಿಗೊಳ್ಳುತ್ತೆ. ಸ್ಮೋಕಿಂಗ್ ವಿಲ್ ನೆವರ್ ಬಿ ಗಿವ್ ಅಪ್. ಸ್ಮೋಕಿಂಗ್ ಅನ್ನೋದನ್ನು ಯಾವತ್ತೂ ಕೂಡ ಅದನ್ನು ಗಿವ್ ಅಪ್ ಮಾಡೋಕ್ಕಾಗೋದಿಲ್ಲ. ಯಾಕಂತಂದರೆ ಅದಕ್ಕೆ ತಕ್ಕ ಹಾಗೆಯೇ ಟೊಬ್ಯಾಕೋ ಇಂಡಸ್ಟ್ರೀಸ್ ಇವತ್ತು ತುಂಬ ಚೆನ್ನಾಗಿ ಅಭಿವೃದ್ಧಿಗೊಳ್ತಾ ಇದೆ. ಹಾಗಾದರೆ ಆನ್ಸರ್ ನಾನು ಏನು ತಗೋಬೇಕು ಇಲ್ಲಿ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಪ್ರಶ್ನೆಯನ್ನು ಗಮನಿಸಿದ ತಕ್ಷಣ ನಮಗೆ ಫಸ್ಟು ಗೊತ್ತಾಗೋದೇನು ಗೊತ್ತಾ, ಸೊ ದಟ್, ಆ್ಯಸ್ ಲಾಂಗ್ ಆ್ಯಸ್, ದೋ, ಆ್ಯಸ್ ಇಫ್, ಇದೆಲ್ಲದೂ ಕೂಡ ಕಂಜೆಕ್ಷನ್ಸ್. ಕಂಜೆಕ್ಷನನ್ನು ಇಲ್ಲಿ ಯಾವ ಪ್ಯಾಟರ್ನಲ್ಲಿ ಬಳಸ್ಬೋದು? ಸ್ಮೋಕಿಂಗ್ ವಿಲ್ ನೆವರ್ ಬಿ ಗಿವ್ ಅಪ್, ಸೊ ದ್ಯಾಟ್ ದ ಟೊಬ್ಯಾಕೋ ಇಂಡಸ್ಟ್ರಿ ಥ್ರೈವ್ಸ್ ಆಗೋದೇ ಇಲ್ಲ. ಯಾಕಂದರೆ ಇದು ಯಾವುದೇ ರೀತಿಯ ಮೀನಿಂಗ್ನಲ್ಲಿ ಕೊಡೋದಿಲ್ಲ. ಸೊ ವಿ ಶುಡ್ ಯೂಸ್ ಆ್ಯಸ್ ಲಾಂಗ್ ಆ್ಯಸ್. ಇದನ್ನು ಯಾವಾಗ ಬಳಸ್ತೀವಿ ಅಂತಂದರೆ ಒಂದು ಡ್ಯೂರಿಯೇಷನ್ ಆಫ್ ಪ್ಲ್ಯಾನ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, ಐಡಿಯಾನ ರೆಫರ್ ಮಾಡಬೇಕಾದ್ರೆ, ಹಾಗೆ ಫ್ಯೂಚರ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಹೇಳ್ತಾ ಹೋಗ್ತೀವಿ. ವಿ ಆಲ್ಸೋ ಯೂಸ್ ದ ಪ್ರೆಸೆಂಟ್ ಸಿಂಪಲ್ ಟು ರೆಫರ್ ದ ಫ್ಯೂಚರ್. ಪ್ರೆಸೆಂಟಲ್ಲಿ ಇದ್ಕೊಂಡು ಫ್ಯೂಚರಲ್ಲಿ ಈ ಥರ ಆಗಬಹುದು ಅನ್ಬೇಕಾದ್ರೆ ಆ್ಯಸ್ ವೆಲ್ ಆ್ಯಸ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಟು ಸ್ಟೇ ಎಟ್ ಅವರ್ ಹೌಸ್ ಆ್ಯಸ್ ಲಾಂಗ್ ಆ್ಯಸ್ ಯು ಲೈಕ್. ನೀನು ಎಷ್ಟು ದಿನ ಬೇಕಾದ್ರೂ ಇರಬಹುದು, ನೀನು ಎಷ್ಟು ದಿನ ಆದರೂ ನಿಮಗೆ ಖುಷಿಯಾಗುತ್ತೆ. ಸೊ ಇಲ್ಲಿ ಸ್ಮೋಕಿಂಗ್ ವಿಲ್ ನೆವರ್ ಬಿ ಗಿವ್ ಅಪ್ ಆ್ಯಸ್ ಲಾಂಗ್ ಆ್ಯಸ್ ದ ಟೊಬ್ಯಾಕೋ ಇಂಡಸ್ಟ್ರೀಸ್ ಥ್ರೈವ್ಸ್. ಅದು ಯಾರು ಕೂಡ ಸ್ಮೋಕಿಂಗ್ನ ಬಿಡೋದಿಲ್ಲ. ಅದ್ರ ಜೊತೆಯಲ್ಲೇ ಈ ಟೊಬ್ಯಾಕೋ ಇಂಡಸ್ಟ್ರಿ ಅಭಿವೃದ್ಧಿ ಆಗೋದನ್ನು ಕೂಡ ಯಾರು ಸ್ಟಾಪ್ ಮಾಡೋದಕ್ಕೆ ಆಗೋದೇ ಇಲ್ಲ. So the answer is as long as. The increasing concerns about climate change point to the need for enhanced efforts towards dash sustained growth. Most of the time ಕನ್ನಡ ಮೀಡಿಯಂ ಸ್ಟೂಡೆಂಟ್ಸಿಗೆ ಪ್ರಶ್ನೆ ಓದಿದಾಗ ಏನೂ ಅರ್ಥ ಆಗಲ್ಲ. ಒಂದು ಪ್ರಶ್ನೆಯಲ್ಲಿ ಗಮನಿಸ್ಬೇಕೇನು ಗೊತ್ತಾ, ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರಲ್ವಾ, ಈ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಎಲ್ಲಿ ಏನಿದೆ, ಇಲ್ಲಿ ಪ್ರಿಪೋಸಿಷನ್ ಇದೆ, ಅದರ ಹಿಂದೆ ಏನಿದೆ,
ಸಸ್ಟೈನ್ಡ್ ಈಸ್ ಎ ಅಫ್ಕೋರ್ಸ್ ಇಟ್ಸ್ ಎ ವರ್ಬ್. ಓಕೆ, ಸಸ್ಟೈನ್ಡ್. ಇಲ್ಲೂ ಕೂಡ ಒಂದು ವರ್ಬ್ ಇದೆ, ಬಟ್ ಇದು ಪಾಸ್ಟ್ ಟೆನ್ಸಲ್ಲಿದೆ. ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ. ಅಕ್ಕಪಕ್ಕ ಏನಿದೆ ಅಂತ ಗೊತ್ತಾಯಿತು. ಒಂದು ನೆನ್ಪಿಟ್ಕೊಳ್ಳಿ, ನಿಮಗೆ ಕೊಟ್ಟಿರುವಂತಹ ಉತ್ತರದಲ್ಲಿ ಟುವರ್ಡ್ಸ್ ಅನ್ನೋದೇನು? ಪ್ರಿಪೋಸಿಷನ್ ನೆಕ್ಸ್ಟ್ ಪದ ಯಾವಾಗಲೂ ಕೂಡ ವರ್ಬ್ ಪ್ಲಸ್ ING ಇರಬೇಕು. ಸೊ ಟು ಅಚೀವ್ ಇದೆ, ಅಚೀವ್ಡ್, ಅಚೀವಿಂಗ್. ING ಎಲ್ಲಿದೆ? ING ಇದೆ. ಆನ್ಸರ್. ಇದೊಂದು ಟ್ರಿಕ್. ನಿಮಗೆ ಕೊಟ್ಟಿರುವಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮ್ಮ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಮುಂಚೆ ಟುವರ್ಡ್ಸ್ ಅಥವಾ ಆಫ್ಟರ್ ರನ್ನಿಂಗ್ ದ ಶೋ ಕೇಳಿರ್ತೀರಲ್ವಾ, ಶೋ ಮುಗಿದ ಮೇಲೆ ಅನ್ನೋ ಬದಲು ಐ ವಿಲ್ ರೀಚ್ ಹೋಮ್ ಆಫ್ಟರ್ ರನ್ನಿಂಗ್ ದ ಶೋ. ಆಫ್ಟರ್ ಅನ್ನೋವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಪ್ರಿಪೋಸಿಷನ್. ರನ್ನಿಂಗ್ ಅನ್ನೋವಂಥದ್ದು ವರ್ಬ್ ಪ್ಲಸ್ ING. ಅರ್ಥ ಆಗ್ತಿದೆಯಾ? ಪ್ರಿಪೋಸಿಷನ್ ನೆಕ್ಸ್ಟ್ ಪದ ನಾನೇನು ಆ್ಯಡ್ ಮಾಡಬೇಕು? ವರ್ಬ್ ಪ್ಲಸ್ ING. ನೆಕ್ಸ್ಟ್ ಪ್ರಶ್ನೆ ನೋಡಿ. ಹಿ ಡ್ಯಾಶ್ ಅ ಲಾಟ್ ಆಫ್ ಲೆಟರ್ಸ್ ಎಸ್ಟರ್ಡೇ ಅನ್ನುವಂಥದ್ದು ಪಾಸ್ಟ್ ಟೆನ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಉತ್ತರದಲ್ಲೇನಿದೆ? ಹ್ಯಾಡ್ ರಿಟನ್, ಹ್ಯಾಡ್ ಬೀನ್ ರೈಟಿಂಗ್, ರೋಟ್, ಹ್ಯಾಸ್ ರಿಟನ್. ಸೊ ಎಸ್ಟರ್ಡೇನೂ ತುಂಬ ಕ್ಲಿಯರ್ ಆಗಿದೆ. ಇಲ್ಲಿ ಆನ್ಸರ್ ಹಿ ರೋಟ್ ಅ ಲೆಟರ್ಸ್ ಎಸ್ಟರ್ಡೇ. ಆಫ್ಟರ್ ದ ಡ್ರೈವರ್ ಡ್ಯಾಶ್ ದ ಕಾರ್ ಔಟ್ ಆಫ್ ದ ಬುಷ್ ವಿ ಕ್ಲೈಂಬ್ಡ್ ಬ್ಯಾಕ್ ಇನ್ ಟು ದ ಕಾರ್. ಸೊ ಪ್ರಶ್ನೆನ ನೋಡಿದಾಗ ಇಲ್ಲಿ ಒಂದು ವರ್ಡು ಅಥವಾ ಒಂದು ಸೆಂಟೆನ್ಸ್ ಎಂಡ್ ಆಗ್ತದೆ, ಕಾಮ ಇದೆ, ಅಬ್ಸರ್ವ್ ಮಾಡಿ. ಆಫ್ಟರ್ ದ ಡ್ರೈವರ್ ಬ್ಯಾಕ್ಸ್ ದ ಕಾರ್ ಔಟ್ ಆಫ್ ದ ಬುಷ್ ವಿ ಕ್ಲೈಂಬ್ಡ್ ಬ್ಯಾಕ್ ಇನ್ ಟು ದ ಕಾರ್. ಬ್ಯಾಕ್, ಈಸ್ ಬ್ಯಾಕಿಂಗ್, ಹ್ಯಾಸ್ ಬ್ಯಾಕ್ಡ್, ಹ್ಯಾಡ್ ಬ್ಯಾಕ್ಡ್. ಅರ್ಥ ಏನಾಯಿತು ಅಂದರೆ, ಡ್ರೈವರ್, ಬುಷ್ ಅಂತ ಅಂದರೆ ಪೊದೆಗೆ ಕಾರ್ ಸಿಯಾಕೊಂಡಾಗ ಅದನ್ನು ಹಿಂದೆ ಎಳೆದ ನಂತರ ವಿ ಕ್ಲೈಂಬ್ಡ್ ಬ್ಯಾಕ್ ಇನ್ ಟು ದ ಕಾರ್. ಅದಾದಮೇಲೆ ನಾವು ಕೂತ್ಕೊಂಡ್ವಿ. ಸೊ ಇಲ್ಲಿ ಸೆಂಟೆನ್ಸ್ ನೋಡಿ, ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ಅಂದರೆ ವಿಷಯ ಆಲ್ರೆಡಿ ನಡೆದಿದೆ ಅಲ್ವಾ. ಸೊ ಅವಾಗ ಏನು ಆನ್ಸರ್ ಆಗಬೇಕು? ಆಫ್ಟರ್ ದ ಡ್ರೈವರ್ ಹ್ಯಾಡ್ ಬ್ಯಾಕ್ಡ್ ದ ಕಾರ್ ಔಟ್ ಆಫ್ ದ ಬುಷ್. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಅಲ್ಲೇ ಉತ್ತರ ಇದೆ. ಟೆನ್ಸ್ ಕರೆಕ್ಟಾಗಿ ಗೊತ್ತಿರಬೇಕು. ಹ್ಯಾವ್ ಫಾರ್ಮ್, ಡೂ ಫಾರ್ಮ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಇಂಥ ಪ್ರಶ್ನೆಗಳಿಗೆ ಆನ್ಸರ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಆಗಬಹುದು. ನೆಕ್ಸ್ಟ್, ಇಫ್ ಐ ಹ್ಯಾಡ್ ಗಾನ್ ಟು ಆಗ್ರಾ ಹಿ ಕುಡ್ ಹ್ಯಾವ್ ಸೀನ್ ದ ತಾಜ್ ಮಹಲ್. ನಾರ್ಮಲಾಗಿ ಬರುತ್ತೆ. ಇಫ್ ಹಿ ಹ್ಯಾಡ್ ಗಾನ್ ಟು ಆಗ್ರಾ, ಅಲ್ಲಿ ಹ್ಯಾಡ್ ಗಾನ್ ಪಾಸ್ಟ್ ಪರ್ಫೆಕ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ. ಇಫ್ ಅನ್ನೋವಂಥದ್ದು ಒಂದು ಕ್ಲಾಸ್, ಅದೇನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ ಡಿನೋಟ್ ಏನು ಮಾಡುತ್ತೆ? ಎಸ್ಪೆಷಲಿ ದ ಸಿಚುವೇಶನ್ ಡಿಡ್ ನಾಟ್ ಆ್ಯಕ್ಚುಲಿ ಅಕ್ಕರ್, ಆ ಥರದೊಂದು ಆಗಿಲ್ಲ, ಹಿಂಗೇನಾರು ಆಗಿದ್ದಿದ್ರೆ ನಾವು ಹೇಳೋವಂಥದ್ದು. ಅರ್ಥ ಆಗ್ತಿದೆಯಾ? ಸೊ ಒಂದು ಇಮ್ಯಾಜಿನೇಷನ್. ಆಗ ಇವಿಲ್ಲಿರೋದೇನಾಗುತ್ತೆ? ಅದು ಕೂಡ ವುಡ್ ಆಗುತ್ತೆ. ಇಫ್ ಹಿ ಹ್ಯಾಡ್ ಗಾನ್ ಟು ಆಗ್ರಾ ಹಿ ವುಡ್ ಹ್ಯಾವ್ ಸೀನ್ ದ ತಾಜ್ ಮಹಲ್. ಸೊ ದ ಆನ್ಸರ್ ಈಸ್ ಡಿ. ನೋಡಿ, ಐ ವುಡ್ ಹ್ಯಾವ್ ರಿಸೀವ್ಡ್ ಎ ಬೆಟರ್ ಗ್ರೇಡ್ ಆನ್ ದ ಎಕ್ಸಾಮ್ ಇಫ್ ಐ ಸ್ಟಡೀಡ್ ಹಾರ್ಡರ್. ನಾನು ಚೆನ್ನಾಗಿ ಓದಿದ್ರೆ ಇನ್ನೂ ಒಳ್ಳೆ ಮಾರ್ಕ್ಸ್ ತೊಗೋಬೋದಿತ್ತೇನೋ. ಸೊ ಇಂಥ ಸಂದರ್ಭಗಳಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಪಾಸ್ಟ್ ಟೆನ್ಸನ್ನೇ ಬಳಸುವಂಥದ್ದು. ದ ಬಾಯ್ ಡ್ಯಾಶ್ ಕೇಮ್ ಟು ಸಿ ಮೀ ದಿಸ್ ಮಾರ್ನಿಂಗ್ ಹ್ಯಾಡ್ ಕಮ್ ಫ್ರಮ್ ಆಗ್ರಾ. ಪ್ರಶ್ನೆಯಲ್ಲಿ ನೋಡಿ, ಕೇಮ್ ಅನ್ನುವಂಥದ್ದು ಏನು ರೆಪ್ರೆಸೆಂಟ್ ಮಾಡುತ್ತೆ? ಪಾಸ್ಟ್ ಟೆನ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ್ಯಂಡ್ ಮಾರ್ನಿಂಗ್ ಹ್ಯಾಡ್ ಕಮ್ ಫ್ರಮ್ ಆಗ್ರಾ. ಎಲ್ಲಿಂದ ಬಂದಿದ್ದಾನೆ? ಅವನು ಆಗ್ರಾದಿಂದ ಬಂದಿದ್ದಾನೆ. ಇಲ್ಲಿ ವಿಚ್, ಹೂ, ದಟ್, ಹೂಮ್ ಇದೆಲ್ಲದು ಕೂಡ ರಿಲೇಟಿವ್ ಪ್ರೊನೌನ್. ನಾನು ಒಂದು ಹುಡುಗನ ಬಗ್ಗೆ ಮಾತಾಡ್ತಿದ್ನಲ್ಲ, ಅದೇ ಹುಡುಗ. ದ ಬಾಯ್ ಹೂಮ್ ಅಥವಾ ಹೂ ಕೇಮ್ ಟು ಸಿ ಮಿ ದಿಸ್ ಮಾರ್ನಿಂಗ್ ಹ್ಯಾಡ್ ಕಮ್ ಫ್ರಮ್ ಆಗ್ರಾ. ನಾನು ಒಬ್ಬ ವ್ಯಕ್ತಿನ ಇವತ್ತು ಮೀಟ್ ಮಾಡಿದೆ ಮನೇಲಿ ಅಂತ ಹೇಳಿದ್ನಲ್ಲ, ಅವನೆಲ್ಲಿಂದ ಬಂದಿದ್ದ? ಆಗ್ರಾಯಿಂದ ಬಂದಿದ್ದ. ದ ಬಾಯ್ ಹೂ ಕೇಮ್ ಟು ಸಿ ಮೀ ದಿಸ್ ಮಾರ್ನಿಂಗ್ ಹ್ಯಾಡ್ ಕಮ್ ಫ್ರಮ್ ಆಗ್ರಾ. ಹೂ ಇಸ್ ದ ಪ್ರಾಪರ್ ಆನ್ಸರ್. ಆ್ಯಸ್ ದೀಸ್ ಆರ್ ದ ವರ್ಬ್ಸ್. ಬಟ್ ಅಲ್ಲಿ ಸ್ಪೇಸ್ನ ನೋಡಿದಾಗ ನಿಮಗೆ ಕ್ಲಾರಿಟಿ ಸಿಗಬೇಕು. ಹೂ ಅನ್ನೋವಂಥದ್ದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ರಿಲೇಟಿವ್ ಪ್ರೊನೌನ್ಸ್ ನಿಮಗೆ ಗೊತ್ತಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಯಾಕಂದರೆ ಪ್ರೊನೌನ್ ಮೇಲೆ ನಿಮಗೆ ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ. ಆ್ಯಂಡ್ ದ ಲಾಸ್ಟ್ ಕ್ವಶನ್, ಯು ಡ್ಯಾಶ್ ಬಿ ಮ್ಯಾಡ್ ಇಫ್ ಯು ಥಿಂಕ್ ಐ ಆಮ್ ಗೋಯಿಂಗ್ ಟು ಲೆಂಡ್ ಯು ಎನಿ ಮೋರ್ ಮನಿ. ಪ್ರಶ್ನೆನೇ ತುಂಬ ಈಸಿಯಾಗಿದೆ. ಚಾಯ್ಸಸ್ ಏನಿದೆ? ಮೈಟ್, ಶುಡ್, ಆಟ್ ಟು, ಮಸ್ಟ್. ಫಸ್ಟ್ ಅದು ಅರ್ಥ ಮಾಡ್ಕೊಳ್ಳಿ ಏನು ಅಂತ ಅಂದರೆ, ಮೈಟ್ ಅಂತ ಅಂದರೆ ಐ ಮೈಟ್ ಕಮ್ ತುಂಬ ರೇರಾಗಿ ಬಳಸ್ತೀವಿ. ಯೂಸ್ ಮೈಟ್ ಮೋಸ್ಟ್ ಆಫನ್ ರೆಫರ್ಸ್ ಟು ದ ವೀಕ್ ಪಾಸಿಬಿಲಿಟಿ. ನಿಮ್ಮ ಕೈಲಿ ಆಗಲ್ಲ ಆದರೂ ಒಂದು ಮಾತಿಗೆ ಹೇಳ್ತಾರೆ ಐ ಮೈಟ್ ಕಮ್, ಅರ್ಥ ಆಗ್ತಿದೆ, ಅಂಥ ಸಂದರ್ಭದಲ್ಲಿ ಬಳಸೋದು. ಶುಡ್ ಅನ್ನೋವಂಥದ್ದನ್ನ ಡ್ಯೂಟಿ ಅಥವಾ ನಮ್ಮ ಒಂದು ಕರೆಕ್ಟ್ನೆಸ್, ಐ ಶುಡ್ ಕಮ್, ಐ ಶುಡ್ ಗೋ, ನಾವು ನಮ್ಮ ಡ್ಯೂಟಿನ ಅಥವಾ ನಾವು ಒಬ್ಬರಿಗೆ ಹೇಗೆ ಒಬಲೈಸ್ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬಳಸ್ತೀವಿ. ಆಟ್ ಟು ಈ ವರ್ಡು ಕೂಡ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದರೆ, ವೆನ್ ದೇರ್ ಇಸ್ ಎ ಸ್ಟ್ರಾಂಗ್ ಸೆನ್ಸ್ ಆಫ್ ಮಾರಲ್ ಡ್ಯೂಟಿ, ಅಡ್ವೈಸ್, ಯು ಆಟ್ ಟು ಸರ್ವ್ ಯುವರ್ ಮದರ್ಲ್ಯಾಂಡ್. ನಿನ್ನ ದೇಶಕ್ಕೋಸ್ಕರ
ಹೋರಾಟ ಮಾಡಲೇಬೇಕು ಅಂಥ ಸಂದರ್ಭದಲ್ಲಿ ಕರೆಂಟ್ ಆ್ಯಕ್ಷನ್ಸ್ ಇದ್ದಾಗ ಬಳಸ್ತೀವಿ. ಮಸ್ಟ್ ಯಾವಾಗ ಬಳಸ್ತೀವಿ ಅಂತಂದರೆ ಎಸ್ಪೆಷಲಿ ಅದೊಂದು ಮಾಡಲ್ ವರ್ಬ್ ಆಗಿರುತ್ತೆ. ಸೊ ಇಟ್ ಎಕ್ಸ್ಪ್ರೆಸಸ್ ಸರ್ಟನ್ ಥಿಂಗ್ಸ್. ಯು ಹ್ಯಾವ್ ಟು ಗೋ, ಹ್ಯಾವ್ ಟು ಮತ್ತು ಮಸ್ಟ್ ಎರಡೂ ಕೂಡ ಆಲ್ಟರ್ನೇಟಿವ್ ಆಗಿ ಬಳಸುವಂಥದ್ದು. ಇಲ್ಲಿ ಯು ಮಸ್ಟ್ ಬಿ ಮ್ಯಾಡ್ ಇಫ್ ಯು ಥಿಂಕ್ ಐ ಆಮ್ ಗೋಯಿಂಗ್ ಟು ಲೆಂಡ್ ಯು ಎನಿ ಮನಿ. ನೀವು ಹುಚ್ಚ ಇರಬೇಕು. ಮಸ್ಟ್ ದ ಸೆಂಟೆನ್ಸ್ ಈಸ್ ಎಕ್ಸ್ಪ್ರೆಸಿಂಗ್ ಸಮ್ ಕೈಂಡ್ ಆಫ್ ಸರ್ಟನಿಟಿ, ಒಂದು ಸರ್ಟನ್ನಾಗಿ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಮಸ್ಟ್ ಅನ್ನೋವಂಥದ್ದು ಆನ್ಸರ್ ಆಗುತ್ತೆ. ಹೇಳಿದ್ನಲ್ವ, ಉತ್ತರ ಅರ್ಥ ಆಗಬೇಕು ಅಂತಂದರೆ ಪ್ರಶ್ನೆ ಫಸ್ಟ್ ನಮಗೆ ಅರ್ಥ ಆಗಬೇಕು. ಸೊ ನಾನಿಲ್ಲಿ ಸುಮಾರು 14 ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ರ್ಯಾಂಕರ್ಸ್ ಹಬ್ ಇಂಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಇದರಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳು ಸಿಗುತ್ತೆ. ರೆಫರ್ ಮಾಡಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.